ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ವಡಾ ಪಾವ್ ಮಾಡಿ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಒಂದು ಬೌಲ್ನಲ್ಲಿ ನಾನು ನೋಡಿ ಈ ಥರ ಬೌಲ್ನಲ್ಲಿ ಒಂದು ಬೌಲು ಒಂದೂವರೆಯಷ್ಟು ಇದು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು. ಭಾಗ್ಯಲಕ್ಷ್ಮಿ ಅವ್ರದ್ದು ನೋಡಿ, ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟು. ಇದು ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಯೂಸ್ ಮಾಡಿ. ಇದು ಅರ್ಧ ಕೆಜಿಗೆ 60 ರೂಪಾಯಿನೋ 80 ತೊಗೊತಾರೆ. ಓಕೆನಾ? ತೊಗೊಂಡಿದ್ದೆ. ಅದಕ್ಕೆ ನಾನು ಈ ಸ್ಪೂನಲ್ಲಿ ಒಂದು ಸ್ಪೂನು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಇದರಲ್ಲೇ ಸ್ವಲ್ಪ ಒಂದು 1/4 ಚಮಚನೂ ಬೇಡ ಸೋಡಾ ಹಾಕ್ಕೊಂಡಿದ್ದೀನಿ. ಮತ್ತು ನೀರು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಗಂಟಿಲ್ದಂಗೆ ವಡಪಾವ್ ಮಾಡೋದಕ್ಕೆ ಚೆನ್ನಾಗಿ ಗಂಟಿಲ್ದಂಗೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ನೀರು ಇರಬಾರ್ದು. ಓಕೆ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುತ್ತೆ. ಸಮ್ಟೈಮ್ ಯಾವಾಗಾದರೂ ನಮಗೆ ಬೇಜಾರಾದಾಗ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತಾ ಇದ್ದಾಗ ನಾವು ಈ ಥರ ಮಾಡಿಬಿಟ್ಟು ತಿನ್ಬೋದು. ಸ್ವಲ್ಪ ಕಡಲೆ ಹಿಟ್ಟು ಬೇಕು ಅನಿಸುತ್ತೆ, ಇಷ್ಟೊಂದು ತೆಳ್ಳಗೆ ಬೇಡ, ಒಂದು ಸ್ವಲ್ಪ ಚೂರು ಗಟ್ಟಿನೇ ಇರಬೇಕು, ಜಾಸ್ತಿ ತೆಳ್ಳಗೆ ಬೇಡ. ನೋಡಿ, ಇಷ್ಟು ಇದ್ರೆ ಸಾಕು. ಈ ಥರ ನಾವು ಆಲೂಗೆಡ್ಡೆನ ಬೇಯಿಸ್ಕೊಂಡು ಅದು ಮಸಾಲೆ ಮಾಡ್ಕೊತೀವಲ್ವ, ಇದರಲ್ಲಿ ಬೋಂಡು ಥರ ಹೆಜ್ಬಿಟ್ಟು ಹಾಕೋದಕ್ಕೆ. ಓಕೆನಾ? ಇದು ಇವಾಗ ರೆಡಿ ಆಯಿತು. ಇದನ್ನು ಒಂದು ಕಡೆ ಸೈಡಲ್ಲಿ ಇಟ್ಬಿಡೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಂದರೆ ನಾನು ಬೆಳಗ್ಗೆ ಮಾಡಿದ್ದೆ. ಓಕೆನಾ? ಅದರಲ್ಲಿ ಇವಾಗ ನಾನು ಒಂದು ಗೆಡ್ಡೆ, ಈ ಥರ ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಇಷ್ಟು ಶುಂಠಿ ತೊಗೊಂಡಿದ್ದೀನಿ. ಓಕೆನಾ? ಇದನ್ನು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿಟ್ಟಿದ್ದೆ. ಇವಾಗ ಅದಕ್ಕೆ ಒಂದು 10-12 ಹಸಿಮೆಣಸಿನ್ಕಾಯಿ ಇದ್ರಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಹಾಕ್ಬಿಟ್ಟು ಇವಾಗ ನೀರು ಆಲ್ರೆಡಿ ಇದೆ, ನೀರು ಹಾಕೋದು ಬೇಡ. ಇದಕ್ಕೆ ಡ್ರೈ ಆಗೇ ನಾನು ಮಿಕ್ಸಿನಲ್ಲಿ ರುಬ್ಕೊಂಬರ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ರುಬ್ಬಿದ್ದೀನಿ ನೋಡಿ. ಥರ ನೀರೇನು ಹಾಕೋದು ಬೇಕಾಗಿಲ್ಲ, ಡ್ರೈ ಆಗೇ ನೋಡಿ ಥರ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ. ಇದು ಸ್ಪೈಸಿಯಾಗಿರಲಿ ಅಂತ ಹೇಳ್ಬಿಟ್ಟು ನಾನು 10 ಮೆಣಸಿನ್ಕಾಯಿ ಹಾಕಿದ್ದೀನಿ. ಓಕೆನಾ? ಈ ಥರ ಸುಮ್ಮನೆ ಈಗ ಅಂಗಡಿಗಳಲ್ಲಿ ತೊಗೊಳಕ್ಕೆ ಹೋದರೆ 15-20 ರೂಪಾಯಿ ತೊಗೊತಾರೆ ಅದಕ್ಕೆ. ಓಕೆನಾ? ಅದಕ್ಕೆ ಮನೆಯಲ್ಲೇ ನಮ್ಮದು ಮನೆಯಲ್ಲೇ ಇರೋಂಥ ಐಟಮ್ನ ಯೂಸ್ ಮಾಡಿ ಹೈಜೆನಿಕ್ಕಾಗಿ ನಾವು ಮಾಡ್ಕೊಂಡು ಮನೆಯಲ್ಲೇ ತಿನ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಒಂದು ದಪ್ಪದಾಗಿದೆ, 4 ಮೀಡಿಯಮ್ ಸೈಜ್ ಇದೆ. ಇದನ್ನು ಈ ಥರ ಒಂದು ಹೋಳು ಮಾಡಿಬಿಟ್ಟು ಈ ಥರ ಬೇಯೋದಕ್ಕೆ ಬಿಟ್ಬಿಡೋಣ. ಇದು ಒಂದು 2-3 ವಿಸಲ್ ಬಸ್ಬಿಟ್ಟು ಆಮೇಲೆ ಸಿಪ್ಪೆನ ಸುಲ್ಕೊಳ್ಳೋಣ. ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿಬಿಟ್ಟು ಇವಾಗ ಈ ನೀರಲ್ಲಿ ನಾನು ಇವಾಗ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. 2 ಇಲ್ಲ 3 ವಿಸಲ್ನ ಬಸ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಕುಕ್ಕರ್ ಬೇಯೋದಕ್ಕೆ ಇಟ್ಟಿದ್ನಲ್ವ ಆಲೂಗಡ್ಡೆನ, ಇವಾಗ ಓಪನ್ ಮಾಡ್ತಿದ್ದೀನಿ ಹಿಟ್ಟನ್ನ. ನೋಡಿ, ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಇವಾಗ ನಾನು ಇದನ್ನು ಸಿಪ್ಪೆನ ತೆಗೆದಿಟ್ಕೊಳ್ತೀನಿ. ಇದು ಸಿಪ್ಪೆ ಎಲ್ಲ ರಿಮೂವ್ ಮಾಡಬೇಕು. ಓಕೆನಾ? ಆ ಟೈಮ್ನಲ್ಲಿ ನಾನು ಇನ್ನೊಂದು ಕಡೆ ಇದು ಬಾಣಲಿನ ಇಡ್ತೀನಿ. ಸ್ವಲ್ಪ ಬಿಸಿಯಾಗಿದ್ದು ಒಂದು ಒಗ್ಗರಣೆನ ಹಾಕ್ಕೊಳ್ಬೇಕು. ಅದು ಬಿಸಿ ಆಗ್ತಾ ಇರಲಿ. ಅಷ್ಟರಲ್ಲಿ ಆಲೂಗೆಡ್ಡೆನ ನಾನು ಸಿಪ್ಪೆನ ಸುಲ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಹಾಕ್ಕೊಡ್ತಿದ್ದೀನಿ. ಬಾಣಲಿ ಇಟ್ಟಿದ್ದೆ, 1-2 ಚಮಚ ಎಣ್ಣೆ ಹಾಕ್ಕೊಂಬಿಟ್ಟು ಇವಾಗ ಸಾಸಿವೆ ಹಾಕ್ಕೊತೀನಿ, ಒಂದು 1/4 ಚಮಚದಷ್ಟು. ಅದಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಿದ್ದೀನಿ. ಮತ್ತು ಸ್ವಲ್ಪ ಸೋಂಪು,
ಮತ್ತು ಇವಾಗ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಂಗು ಸ್ವಲ್ಪ ಇಂಗುನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಒಂಚೂರು ಹಸಿ ವಾಸನೆ ಹೋಗಲಿ ಮಿಕ್ಸ್ ಮಾಡಿಬಿಟ್ಟು, ಮತ್ತು ಇವಾಗ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಇವಾಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಡೋಣ ಫ್ರೆಂಡ್ಸ್. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿಬಿಡೋಣ ಅಷ್ಟೇ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಅದು ಒಗ್ಗರಣೆ ಹಾಕ್ಕೊಂಡಲ್ಲ, ಉಂಡೆಗಳು ಮಾಡಿದ್ದೀನಿ, 10 ಆಗಿದೆ. ಓಕೆನಾ. ಇವಾಗ ಈ ಹಿಟ್ಟಿನಲ್ಲಿ ಒಂದು ಫೋರ್ಕು ಮತ್ತು ಒಂದು ಸ್ಪೂನ್ ತೊಗೊಂಡಿದ್ದೀನಿ. ಹೆಜ್ಜಿಬಿಟ್ಟಿದ್ರಲ್ಲಿ ಹಾಕೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಮತ್ತು ಹಾಗೆ ಇದು ವಡಾಪಾವ್ ಮಾಡೋದಕ್ಕೆ ಬ್ರೆಡ್ಡು. ಕಾಯ್ದಿದೆಯಾ ನೋಡೋಣ. ಕಾಯ್ದಿದೆ ಫ್ರೆಂಡ್ಸ್. ಇವಾಗ ನೋಡಿ, ಇದರಲ್ಲಿ ಒಂದೊಂದು ಉಂಡೆನೇ ನೋಡಿ, ಒಂದು 2-3 ಉಂಡೆ ಹಾಕ್ಕೊಳ್ತೀನಿ ನಾನು ಇದರಲ್ಲಿ. ಹೆಜ್ಬಿಟ್ಟು ಈ ಮೆಥಡಲ್ಲಿ ಹಾಕಿದ್ರೆ ನೋಡಿ ಎಲ್ಲದನ್ನು ಇಳ್ಕೊಳುತ್ತೆ. ಅದಕ್ಕೆ ಎಷ್ಟು ಬೇಕಷ್ಟು ಮಾತ್ರ ಇದಾಗುತ್ತೆ. ನೋಡಿ ಇವಾಗ ಹಾಕ್ತಿದ್ದೀನಿ. ನೋಡಿ ಈ ರೀತಿ ಜಾಸ್ತಿನೂ ಹಿಡ್ಕೊಡಲ್ಲ, ಅದಕ್ಕೆ ಎಷ್ಟು ಬೇಕು ಅಷ್ಟು ಹಿಡ್ಕೊಳುತ್ತೆ. ನೋಡಿ ಈ ಮೆಥಡಲ್ಲಿ ಮೆಣಸಿನ್ಕಾಯಿನ ನಾನು ಸ್ವಲ್ಪ ಮಧ್ಯದಲ್ಲಿ ಸುಮ್ಮನೆ ಸೀಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಯಾಕೆಂದರೆ ಫುಲ್ ಹಾಕಿದ್ರೆ ಮುಖದ ಸಿಡಿಯೋ ಚಾನ್ಸಸ್ ಇರುತ್ತೆ ಎಣ್ಣೆಯಿಂದ. ಅದಕ್ಕೆ ಸ್ವಲ್ಪ ಸೀಡ್ಬಿಟ್ಟು ಒಂದು 10 ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ. ಇದು ಹೇಗೆ ಎಣ್ಣೆಗೆ ಹಾಕ್ಬಿಟ್ಟು ತೆಗೆಯೋದನ್ನು ತೋರಿಸ್ತೀನಿ ನಾನು. ಸುಮ್ಮನೆ ಅಂಗಡಿನಲ್ಲಿ ತೊಗೊಂಬಂದು ತಿನ್ನೋಕೆ ಹೋದರೆ ಸುಮ್ಮನೆ ಜಾಸ್ತಿ ರೇಟು ಫ್ರೆಂಡ್ಸ್. ಆದರೂ ಮತ್ತು ಅಲ್ಲಿ ಹೇಗೆ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ಓಕೆನಾ. ಅದಕ್ಕೆ ಈ ಥರ ಮನೆಯಲ್ಲೇ ಈಸಿಯಾಗಿ ನೀವು ಆಲೂಗಡ್ಡೆ ಒಂದು ಬೇಯಿಸ್ಕೊಂಡ್ರೆ ಒಂದು 1/2 ಅವರಲ್ಲಿ ನೀವು ಮಾಡ್ಬೋದು. ಒಂದು 1/2 ಅವರ್ ಬೇಡ, ಒಂದು 10-15 ಮಿನಿಟ್ಸಲ್ಲಿ ನೀವು ಮಾಡ್ಬೋದು. ನೋಡಿ ಎಲ್ಲ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ. ಇದೇ ರೀತಿ ಎಲ್ಲದನ್ನು ಹಾಕ್ಕೊಳ್ಳೋದು. ಓಕೆನಾ. ಚೆನ್ನಾಗಿ ಇದಾಗಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಇವಾಗ ತೆಗೆದ್ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಎಣ್ಣೆನೆಲ್ಲ ಹಾಕ್ಬಿಟ್ಟು ಈ ಥರ ತೆಗೆದ್ಬಿಡೋದು. ನೋಡಿ ಈ ಥರ ತೆಗೆದು ಈ ಥರ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಸಾಲ್ಟನ್ನು ಹಾಕಬೇಕು. ಒಂದು ನಿಮಿಷ ಬಿಟ್ಬಿಡೋಣ. ಇವಾಗ ಈಗ ಒಂದು ಕಡೆ ನಾನು ತವ ಇಟ್ಕೊಂಡಿದ್ದೀನಿ. ಇದಾಯಿತು, ಎಣ್ಣೆ ತೆಗೆದಿಡ್ತಾ ಇದ್ದೀನಿ.
ತವ ಇಟ್ಟಿದ್ದೆ ಆ ಕಡೆ ಶಿಫ್ಟ್ ಮಾಡ್ತಿದ್ದೀನಿ. ಇವಾಗ ಈ ತವ ಮೇಲೆ ಬಟರ್ ಹಾಕ್ಬಿಟ್ಟು, ನಾನು ನಂದಿನಿ ಬಟರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದನ್ನು ಯೂಸ್ ಮಾಡಿ ನೀವು. ಬೇರೆದೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ನೋಡಿ. ಸ್ವಲ್ಪ ಬೆಣ್ಣೆ ಇದರಲ್ಲಿ ಹಾಕ್ಬಿಟ್ಟು ಅದೆಲ್ಲ ಕಡೆನೂ ಆದಮೇಲೆ ಈ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ ನೋಡಿ. ಬ್ರೆಡ್ ತೊಗೊಂಡಿದ್ನಲ್ಲ ಒಂದೊಂದನ್ನೇ ಇದರಲ್ಲಿ ತೆಗೆದುಬಿಟ್ಟು ಓಪನ್ ಮಾಡಿಬಿಟ್ಟು ಇಟ್ಬಿಡೋಣ ಇದರಲ್ಲಿ. ಇಲ್ಲ ನೀವು ಹಾಗೇನು ಬೇಕಾದರೆ ನೀವು ಡೈರೆಕ್ಟು ಇದು ಇಟ್ಬಿಟ್ಟು ಮಾಡ್ಬೋದು ನೀವು ಬೇಕಾದರೆ. ಬಟ್ ಟೇಸ್ಟು ಚೆನ್ನಾಗಿರುತ್ತೆ. ಈ ಬಟರ್ ಹಾಕ್ಬಿಟ್ಟು ನಾವು ಒಳಗಡೆ ಒಡನೆ ಇಡೋದ್ರಿಂದ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 5 ನಿಮಿಷ ಕಡಿಮೆ ಸ್ಪೀಡ್ನಲ್ಲಿ ಒಂದು ಸ್ವಲ್ಪ ಪುಡಿ ಉಪ್ಪನ್ನ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಇಟ್ಟು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ಯಾರಾದರೂ ಡಯಟ್ ಮಾಡ್ತೀವಿ, ಸ್ವಲ್ಪ ಫುಡ್ಡನ್ನು ಕಡಿಮೆ ತಿನ್ನಬೇಕು, ಸಣ್ಣ ಆಗಬೇಕು ಅನ್ನೋರೆ ಈ ಥರ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬೇಕಾದ್ರೂ ನೀವು ಮಾಡ್ಕೊಬೋದು, ಇಲ್ಲ ನೈಟಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಫೈನಲಾಗಿ ರೆಡಿಯಾಗಿದೆ. ಇದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.